शोषित पिछड़े और दलितों को आबादी के हिसाब से रिजर्वेशन देने के लिए सर्वे किया गया था। अभी अपने फायदों की वजह से सीएम सिद्धरामैया को डिमोट करने और कांतराजू रिपोर्ट साइडलाइन करने की कोशिश हो रही है। फेडरेशन ऑफ अप्रेस्ड कम्युनिटीज के अध्यक्ष बसवराज मालगे ने कहा, इन सब की वजह से डीके शिवकुमार है। मंगलवार को शहर के पत्रिका भवन में कर्नाटक स्टेट बैकवर्ड कास्ट फेडरेशन और फेडरेशन ऑफ अप्रेस्ड कम्युनिटीज की बुलाई गई प्रेस कॉन्फ्रेंस में उन्होंने कहा कि डीके शिवकुमार उप मुख्यमंत्री हैं, लेकिन हमें भरोसा नहीं है कि कांतराजू रिपोर्ट लागू होगी। दलितों ने एक तरफ सिद्धरामैया की लीडरशिप वाली कांग्रेस सरकार को इस उम्मीद से वोट दिया कि वह शोषित दलित और पिछड़ों की भलाई के लिए काम करेगी। सिद्धरामैया जिन्होंने 16 बार बजट पेश किया है और फाइनेंशियल डिसिप्लिन बनाए रखा, उन्होंने सबके लिए बराबरी और सबके लिए बराबर हिस्सेदारी का फॉर्मूला अपनाया है। अगर उन्हें सीएम पद से हटाया गया तो राज्य में कई बगावतें होंगी, विरोध प्रदर्शन होंगे। संविधान सुरक्षा समिति के राज्य महासचिव अनिल कुमार बेलदार ने कहा कि आज राज्य में मानवतावादियों और संविधान के बीच टकराव है। लोगों ने 5 साल के लिए सिद्धरामैया को सीएम के तौर पर वोट दिया है और उनके नेतृत्व को स्वीकार किया। अब उन्हें हटाने और अराजकता और अशांति पैदा करने की साजिश हो रही है। अगर सीएम बदलते हैं तो कांग्रेस हाईकमान को मुख्यमंत्री का पद किसी दलित नेता को देना चाहिए और मौजूदा उलझन का दरवाजा खोलना चाहिए। दलित संघर्ष समिति के नेता रमेश डाकुर्गी ने कहा, अगर कांग्रेस 2028 में राज्य की सत्ता में वापस आना चाहती है तो सिद्धरामैया को सीएम बने रहना चाहिए, नहीं तो राज्य में वही हाल होगा जहां बिहार में कांग्रेस हारी थी। कर्नाटक स्टेट बैकवर्ड कास्ट अलायंस के प्रेसिडेंट डॉक्टर राजशेखर सिडानकर ने कहा कि अगर ओबीसी लीडर सिद्धरामैया को हटाया गया तो वे लड़ेंगे। इस दौरान दोनों अलायंस के लीडर तानाजी सागर, तुकाराम चिमकोड़े, सुभाष हमीलापुरे, शैलेंद्र हिबारे, शांत कुमार, राजकुमार, पुंडलिक राव, प्रदीप नाटेकर और कई दूसरे लोग स्टेज पर मौजूद रहे। कैमरामैन पुपराज की कवरेज। ಮನುವಾದಿಗಳ ವಿರುದ್ಧ ಮತ್ತು ಸಂವಿಧಾನ ನಡುವಿನ ಜಗಳ ಇದೆ. ಯಾಕೆಂದರೆ 2023ರ ಚುನಾವಣೆ ಹಿಂದಿನ ಏನು ಬಿಜೆಪಿ ಸರ್ಕಾರ ಇತ್ತು, ಅವರ ನಡೆ, ಅವರ ಆಡಳಿತ, ಅವರು ಶೋಷಿತರ ಮೇಲೆ, ದಲಿತರ ಮೇಲೆ ಯಾವ ಥರದ ದಬ್ಬಾಳಿಕೆ ಮಾಡಿದ್ರು ನೀವೆಲ್ಲರಿಗೂ ಗೊತ್ತಿದೆ. ಯೋಜನೆಗಳಿರ್ಬೋದು, ಜನರ ಕಷ್ಟಗಳಿರ್ಬೋದು, ಅದನ್ನು ಬದಿಗೊತ್ತಿ ಇಡೀ ರಾಜ್ಯದ ದಲಿತ ಸಂಘಟನೆಗಳು, ಅಹಿಂದ ವರ್ಗದ ಎಲ್ಲ ಸಂಘಟನೆಗಳು ಸೇರಿಕೊಂಡು 2023ರಲ್ಲಿ ಸುಮಾರು 1 ಲಕ್ಷ ಜನ ಸೇರಿ ಬೆಂಗಳೂರಿನ ನ್ಯಾಷನಲ್ ಗ್ರೌಂಡ್ನಲ್ಲಿ ಒಗ್ಗೂರಿನಿಂದ ನಿರ್ಣಯ ತಗೊಂಡು ಈ ರಾಜ್ಯದಲ್ಲಿ 23ರ ಚುನಾವಣೆ ಅದು ಸಂವಿಧಾನಬದ್ಧವಾಗಿ ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ನಡೀತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯನವರನ್ನ ಒಪ್ಪಿ ಈ ಭಾಗದ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಂಡ ಬಹುಮತವನ್ನು ನೀಡಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ 5 ವರ್ಷ ಇರಬೇಕಂತ ರಾಜಕೀಯ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ಅದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದರೂ ಸಹಿತ ಈ ರಾಜ್ಯದಲ್ಲಿ ಪ್ರಮುಖವಾಗಿ ಸಾಮಾಜಿಕ ನ್ಯಾಯವನ್ನು ಎತ್ತಿಡ್ತಕ್ಕಂಥ ಸಂವಿಧಾನಬದ್ಧವಾದ ಹಕ್ಕುಗಳನ್ನು ಜಾರಿ ಮಾಡತಕ್ಕಂಥ ಅಧಿಕಾರಿകളുವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಚಾಚು ತಪ್ಪದೆ ಪಾಲನೆಗೆ ತಗೊಂಡು ಬರ್ತಕ್ಕಂಥ ಒಂದು ಮಾರ್ಯಾದ ಮುಖ್ಯಮಂತ್ರಿ ಇದ್ದರೆ ಅದು ಕರ್ನಾಟಕ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅಂತಕ್ಕಂಥದ್ದನ್ನು ನಾವು ಬಹಳ ಘಂಟಾಘೋಷವಾಗಿ ಹೇಳಬೇಕಾಗ್ತದೆ ಇವತ್ತಿನ ತಾರೀಕಿನಲ್ಲಿ. ಈಗಾಗಲೇ ಪಟ್ಟಭದ್ರ ಹಿತಾಸಕ್ತರು ತಮಗೆ ಗೊತ್ತಿದ್ದಂಗೆ ಹಾವನೂರು ಕಮಿಷನ್ ಅನ್ನ ವಿರೋಧ ಮಾಡಿದ್ರು. ಅದು ಹೋಗ್ಲಿ, ಅದು ಆದ್ಮೇಲೆ ಈಗ ಮೊನ್ನೆ ಪರವಾಗಿ ಒಂದು ಓಬಿಸಿ ಮುಖ್ಯಮಂತ್ರಿ ಅಂದ್ರೆ ಅವ್ರು ಒಬ್ಬರೇ ಇದ್ದಾರೆ. ಈಗ ಅವರಿಗೂ ನಾವು ಡಿಸ್ಟರ್ಬ್ ಮಾಡೋ ಪರಿಸ್ಥಿತಿ ಉಂಟಾಗಿದೆ. ಸೊ ಅವರಿಗೆ ನಾವು ಯಾವುದೇ ಕಾರಣಕ್ಕೆ ಕೆಳಗಿಳಿಸಕ್ಕೆ ಬಿಡಲ್ಲ. ಇದು ಎಲ್ಲ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಒಂದು ಹೋರಾಟ ನಡೀತಾ ಇದೆ. ಅದಕ್ಕೂ ಡಿಸ್ಟರ್ಬೆನ್ಸ್ ಮಾಡಿ ಮತ್ತೆ ಬೇರೆಯವ್ರಿಗೆ ಮಾಡಿ ಮತ್ತೆ ಆಸ್ ಇಟ್ ಈಸ್ ಯಥಾಸ್ಥಿತಿ ತರಬೇಕಂತ ಹೇಳಿ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ನಾವು ಖಂಡಿಸ್ತೀವಿ. ಮತ್ತು ಇವರೇ ಮುಂದುವರಿಬೇಕು. ಇನ್ನು ಮುಂದುವರಿಲಿಲ್ಲ ಅಂತಂದರೆ ಇದು ನಡೀತಾ ಅಂತ ಹೇಳಿ ಈಗ ನಮ್ಮ ಮಾಳಗಣ್ಣವ್ರು ಹೇಳಿದರು. ಅದೇ ಮಾತಿಗೆ ನಾನೊಂದು ಒಪ್ಪಿಗೆಯನ್ನು ನೀಡುತ್ತಾ ನಾನೊಂದು 2 ಮಾತು ಮುಗಿಸ್ತೀನಿ. ಮುಂದುವರಿಸೋದು ಗೊಂದಲ ಇದೆ. ಇದಕ್ಕೇನು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಶೋಷಿತ ಸಮುದಾಯಗಳ ಒಕ್ಕೂಟದ ಒಂದು ತೀರ್ಮಾನಕ್ಕೆ ದಲಿತ ಸಂಘರ್ಷ ಸಮಿತಿ ಸಂಪೂರ್ಣವಾದಂಥ ಬೆಂಬಲವನ್ನು ಈ ಸಂದರ್ಭದಲ್ಲಿ ನಾವು ರಾಜ್ಯ ಸಂಚಾಲಕ ಮಾವಳಿ ಶಂಕರ್ ಅವರು ಒಂದು ನೇತೃತ್ವದಲ್ಲಿ ಈಗಾಗಲೇ ಅದೊಂದು ಘೋಷಣೆ ಮಾಡಿದ್ದೇವೆ. ಎರಡನೇದಾಗಿ ಸಿದ್ದರಾಮಯ್ಯನವರು ಯಾಕೆ ಮುಂದುವರಿಬೇಕಂತ ಹೇಳಿದ್ರೆ
ಭವಿಷ್ಯದಲ್ಲಿ 2028ರಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಬಹುಶಃ ಅವರಿಗಿರ್ತಕ್ಕಂಥ ಜನಬೆಂಬಲ ಯಾವ ನಾಯಕರುಗಳು ಕೂಡ ಇಲ್ಲ. ಇವತ್ತು ಜನತಾದಳಕ್ಕೆ ಒಕ್ಕಲಿಗ ಸಮುದಾಯ 75% ಮತ ಒಂದು ಭದ್ರ ಬುನಾದಿಯಲ್ಲಿ. ಇವತ್ತು ಬಿಜೆಪಿಗೆ 75ರಿಂದ 80% ಲಿಂಗಾಯತ ಸಮುದಾಯ ಭದ್ರ ಮತ ಬ್ಯಾಂಕ್ ಆಗಿದೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥ ಮತ ಬ್ಯಾಂಕು 90% ಅಹಿಂದ ವರ್ಗಗಳ ಮತ ಬ್ಯಾಂಕ್ ಆಗಿದೆ. ಹಾಗಾಗಿ ಮುಂದೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಮುಂದುವರಿಸತಕ್ಕಂಥದ್ದು ತೀರ್ಮಾನ ಹೈಕಮಾಂಡ್ ಮಾಡ್ಬೇಕಂತ ಹೇಳಿ ನಮ್ಮ ಒತ್ತಾಯ. ಎರಡನೇದು, ಯಾವುದೇ ಒಬ್ಬ ಮಾಸ್ ಲೀಡರು ಒಬ್ಬ ಗುಡ್ ಅಡ್ಮಿನಿಸ್ಟ್ರೇಟರ್ ಆಗಲ್ಲ ಅಂತ ರಾಜಕೀಯ ಇತಿಹಾಸ ಹೇಳಿದೆ. ಆದರೆ ಸಿದ್ದರಾಮಯ್ಯನವರು ಒಂದು ಕಡೆ ಮಾಸ್ ನಾಯಕತ್ವವನ್ನು ಕಾಪಾಡಿಕೊಂಡು ಇನ್ನೊಂದು ಕಡೆ ತನ್ನ 10 ವರ್ಷದ 2ನೇ ಅವಧಿ ಮುಖ್ಯಮಂತ್ರಿ ಇದ್ದಾರೆ. ಫೈನಾನ್ಸ್ ಮಿನಿಸ್ಟರ್ ಆಗಿ ಸುಮಾರು ಒಂದು 16 ಬಜೆಟ್ ಮಾಡಿದ್ದಾರೆ. ಅವರ ಆರ್ಥಿಕ ಶಿಸ್ತನ್ನ ಮತ್ತು ಅವರ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳು ಕೊಟ್ಟಂತ ಒಬ್ಬ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿ ಸಿಗೋದಿಲ್ಲ. ಇವತ್ತು SCP TSP ಕಾಯ್ದೆ ಅಂತ ಆಗಿರ್ಬೋದು, ಪರಿಶಿಷ್ಟ ಜಾತಿಯಲ್ಲಿನ ಒಳ ಮೀಸಲಾತಿ ಸುಮಾರು ವರ್ಷಗಳ ಬೇಡಿಕೆ ಆಗಿರ್ಬೋದು, ಅಥವಾ ಶೈಕ್ಷಣಿಕ ಹೋಬಳಿಗೊಂದು ವಸತಿ ಶಾಲೆ ಕೊಟ್ಟಂತ ಇಂಥ ಅನೇಕ, ಅದು ಕಾಂತರಾಜು ವರದಿ ಹಿಂದುಳಿದ ವರ್ಗಗಳಿಗೆ, ಇವತ್ತು ಲಿಂಗಾಯತ ಸಮುದಾಯ ಕೂಡ ಒಂದು ಸಾಂಸ್ಕೃತಿಕ ನಾಯಕರಾಗಿ ಮಾನವತಾವಾದಿ ಬಸವಣ್ಣನವರನ್ನ ಪರಿಚಯಿಸಿದ್ದು ಕೂಡ ಅವರ ಇತಿಹಾಸ ಇದೆ. ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಫುಡ್ ಆಗಿರ್ಬೋದು, ಅವರ ಜಯಂತಿ